Jump up and get down. 10, 9, 8, 7, 6, 5, 4. This shoe's gonna make you jump to the floor. 10, 9, 8, 7, 6, 5, 4. Now come and shake your body with me some more. 10, 9, 8, 7, 6, 5, 4. This shoe's gonna make you jump to the floor. 10, 9, 8, 7, 6, 5, 4. Now come and shake your body with me some more. Move your body now, shake your body now. बल खा के लहरा के hit the body now. तुझे सीने से मैं अपने लगा लूं, तुझे बाहों में छुपा लूं. Come closer to my body now. Move your body now, shake your body now. बल खा के लहरा के hit the body now. तुझे सीने से मैं अपने लगा लूं, तुझे बाहों में छुपा लूं. Come closer to my body now. ಮೇಡಮ್ ಏನ್ ಎಡ್ವರ್ಟ್ ಮಾಡಿಲ್ಲ ತಾನೆ ಸತ್ಯ ನೋಡ್ಕೊಂಡು ಯಾಕೆ ಹಾಗಾಗ್ತಾ ಇದ್ಯಾ ನೋಡ್ತಾ ಇರಿ ಮೇಡಮ್ ಇಂಜಿನ್ ಸ್ಟಾರ್ಟ್ ಮಾಡಿದೀನಿ ಈಗ ರೈಲು ಎಕ್ಸ್ಪ್ರೆಸ್ ತರ ಹೋಗುತ್ತೆ ಹಾಗಂದ್ರೇನು ಸತ್ಯಂಗೆ ಚೆನ್ನಾಗಿ ಕುಡಿಸ್ಬಿಟ್ಟಿದೀನಿ ಏನು ಈಗ ನೋಡಿ ತಮಾಷೆ ಅಯ್ಯೋ ದೇವ್ರೆ ಅವನೇನಾದ್ರೂ ಕುಡ್ದ ಅಮ್ಮನಲ್ಲಿ ಎಲ್ಲಾ ವಿಷಯನೂ ಹೇಳ್ಬಿಟ್ರೆ ಹೇಳಿ ಬಿಡಿ ಮೇಡಮ್ ಮದ್ವೆ ನಾಳೆ ಆಗೋಗ್ಬಿಡುತ್ತಲ್ಲ ನಾಳೆ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಅಷ್ಟರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತದೇನೂ ಆಗಲ್ಲ ಮೇಡಮ್ ಹಾಗಂತ ನೀನ್ ಅನ್ಕೊಂಡಿದ್ಯಾ ಸತ್ಯ ಗತಿ ಕೆಟ್ಟೋನು ಓದು ಬರಹ ಏನು ಬರೋದಿಲ್ಲ ಅವನೊಬ್ಬ ಆಫ್ಟರ್ ಕಾರ್ ಡ್ರೈವರ್ ಅನ್ನೋ ವಿಷಯ ಗೊತ್ತಾದ್ರೆ ಸಾವಿತ್ರಿನೇ ಈ ಮದ್ವೆಗೆ ಒಪ್ಕೊಳ್ಳೋದಿಲ್ಲ Silence, please. ಸಾವಿತ್ರಿ ನನ್ನ ಮುತ್ತಿನ ಮಗಳು ಇಂಥ ಮಗಳು ಎಲ್ಲ ತಂದೆಯಂದ್ರಿಗೂ ಸಿಗೋದಿಲ್ಲ ಇವಳು ತಂದೆಯಾಗಿ ನಾನು ಮಾಡಿದ ತಪ್ಪುಗಳು ಮಾಡದೆ ಹೋದ ಜವಾಬ್ದಾರಿಗಳು ನನ್ನನ್ನು ಕಾಡುತ್ತೆ ಇವಳು ಬೆಳವಣಿಗೆ ನಾನು ನೋಡೋದಕ್ಕಾಗ್ಲಿಲ್ವಲ್ಲ ಅಂತ ಪಾಪ ಪ್ರಜ್ಞೆ ಸದಾ ಇರುತ್ತೆ 15 ವರ್ಷ 15 ವರ್ಷ ನನ್ನ ಪದ್ಮ ಸಾವಿತ್ರಿ ವಿನುತಾ ರಂಜಿತಾ ಇಂದ ದೂರ ಇದ್ದುಬಿಟ್ಟೆ ಆದ್ರೂ ಇವತ್ತು ಇವಳು ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಆದರೆ ನಿಜವಾದ ತಂದೆ ತಾಯಿ ಇಲ್ಲ ಪದ್ಮ ನನ್ನ ಪದ್ಮ ಇಷ್ಟೆಲ್ಲದ್ರ ಮಧ್ಯೆ ಸಾವಿತ್ರಿ ಮದುವೆನ ಸಂಭ್ರಮದಿಂದ ಅವಳು ಇಷ್ಟಪಟ್ಟು ಹುಡುಗನ ಜೊತೆ ಮಾಡ್ತಾ ಇದ್ದೀನಿ ಅಂತ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ನನ್ನ ಮಗಳು ಸದಾ ನಗ್ತಾ ಇರಬೇಕು ಆ ನಗು ನಮಗೆ ತಂಪು ತಂದು ಕೊಡಬೇಕು That's all. ಸಾವಿತ್ರಿ
ನನ್ನ ಪ್ರೀತಿ ಅಕ್ಕ. ನನಗ್ ನೆನಪಿರೋ ಹಾಗೆ ಚಿಕ್ಕವಳಿರ್ಬೇಕಾದ್ರೆ ಕೈ ಹಿಡಿದು ಅಕ್ಷರ ತಿದ್ದಿ ಬರ್ಸಿದ್ಲು. ಇವತ್ತು ಬದುಕೋ ದಾರಿ ಹೇಗೆ ಅಂತ ಹೇಳ್ಕೊಟ್ಟಿದ್ದಾಳೆ. ಇವಳ ತಂಗಿಯಾಗಿ ನನಗೆ ಇವಳ ವಿವೇಕದಲ್ಲಿ ಒಂದು ಕಾಲ್ ಭಾಗ, ಇವಳ ಸಹನೆಯಲ್ಲಿ ಒಂದು ಅರ್ಧ ಭಾಗ, ಇವಳು ಒಳ್ಳೆ ತಂದಲ್ಲಿ ಒಂದು 10% ಬಂದ್ಬಿಟ್ರೆ ಈ ಶತಮಾನದ ಮಾದರಿ ಹೆಣ್ಣು ನಾನಾಗ್ತೀನಿ. ಆದ್ರೆ ನನ್ನ ಅಕ್ಕ ಸಾವಿತ್ರಿ ಈ ದಶಕದ ಮಾದರಿ ಹೆಣ್ಣು. ಅಕ್ಕ, ಐ ಮಿಸ್ ಯು ಅಕ್ಕ. ನೀನಿಲ್ದಿರೋ ಮನೆನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಕಣೆ. ಆದ್ರೆ ನಿನ್ ಲೈಫಲ್ಲಿ ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಖುಷಿಯಿಂದ ಇರ್ಬೇಕು. ನೀ ನಂಬಿರೋ ನಿನ್ ಪ್ರೀತಿ, ನೀ ನಂಬಿರೋ ನಿನ್ ಒಳ್ಳೆತನ ಯಾವಾಗ್ಲೂ ನಿನ್ನ ಕಾಪಾಡ್ಲಿ. ಐ ಲವ್ ಯು ಅಕ್ಕ. ಮಾತಾಡಮ್ಮ. ಸಾವಿತ್ರಿ ಅಕ್ಕ ಅಲ್ಲ, ನಂಗೆ ದೇವ್ರು. ಅವಳು ಸಾವಿತ್ರಿನ ಹೆತ್ತು ಕೈಲಿ ಹಿಡಿದಾಗ ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ಲು ಅಂತ ಸಂತೋಷ ಪಟ್ಟೆ. ಆದ್ರೆ ಬದುಕು ಅಷ್ಟು ಸುಗಮವಾಗಿರ್ಲಿಲ್ಲ. ನಾನ್ ತುಳಿದ ಕಲ್ಲು ಮುಳ್ಳು ಹಾದಿಲಿ ಸಾವಿತ್ರಿ ನನ್ನ ಜೊತೆಗಿದ್ಲು. ಕೆಲವೊಮ್ಮೆ ನನ್ನ ಗೆಳತಿಯಾಗಿ, ನನ್ನ ತಾಯಿಯಾಗಿ, ನನ್ನ ಮಗುವಾಗಿ ನನ್ನ ಜೊತೆನೇ ನಡೆದು ಬಂದ್ಲು. ಕಷ್ಟಗಳು ಅವಳನ್ನ ಗಟ್ಟಿ ಮಾಡಿದ್ರು. ಅವಳ ಮನಸ್ಸು ಹೂವಿನ ಹಾಗೆ. ಆದ್ರೆ ವಿಧಿ ಅವಳಿಗೆ ಯಾವಾಗ್ಲೂ ಕಟುವಾಗೇ ಇತ್ತು. ಕೆಟ್ಟ ಶಕಣದವಳು ಅಂತ ಅನ್ನಿಸ್ಕೊಂಡ್ಲು. ಇವಳ ಬದುಕು ಮುಗ್ದೇ ಹೋಯ್ತು ಅಂತ ಆತಂಕ ಪಟ್ಟಿದ್ದೆ. ಆದ್ರೆ ಇವತ್ತು ಅವಳನ್ನ ನಗ್ನಗ್ತಾ ದಾರಿ ಎಳೆದ್ಕೊಡ್ತೀನಿ. ಒಂದ್ ಹನಿ ಕಣ್ಣೀರು ಬೀಳ್ದ ಹಾಗೆ ಅವಳನ್ನ ಸಂತೋಷವಾಗಿ ಗಂಡನ ಮನೆಗೆ ಕಳಿಸ್ಕೊಡ್ತೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ಶತ್ರುವಿನಿಂದ. ಅವ್ರಿಗಿವತ್ತು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮೂರು ರತ್ನಗಳ ಹಾಗೆ ನನ್ನ ತಂಗಿದೀರು. ನಾನು ಇವರಿಂದ ಇಷ್ಟು ವರ್ಷ ದೂರ ಇದ್ದೆ. ಈಗ ಎಲ್ಲರೂ ಮತ್ತೆ ಸಿಕ್ಕಿದ್ದಾರೆ. ಕಳ್ಕೊಂಡಿದ್ದ ಸಂತೋಷ ಎಲ್ಲ ಮತ್ತೆ ಸಿಗ್ತಾ ಇದೆ ಅನ್ನೋ ಖುಷಿಲಿದ್ದೆ. ಆದ್ರೆ ಸಾವಿತ್ರಿ ಬೆಳೆದು ದೊಡ್ಡೋಳಾಗಿದ್ದಾಳೆ. ಅವಳಿಗೆ ಮದುವೆ ಮಾಡಬೇಕು. ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ತಾಳೆ ಅನ್ನೋ ಯೋಚನೆ ಕೂಡ ನಾನು ಮಾಡಿರಲಿಲ್ಲ. ಐ ಮಿಸ್ ಯು ಸಾವಿತ್ರಿ. ಎಷ್ಟು ಜನಕ್ಕೆ ಸಿಗುತ್ತೆ ಇಂಥ ಪುಣ್ಯ.
ಅಪ್ಪ ಅಮ್ಮ ಅಣ್ಣ ತಂಗಿರ್ ನಿಂತು ನನ್ನ ಮದುವೆ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಇಷ್ಟಪಟ್ಟಿದ್ದು, ನಾನು ಪ್ರೀತಿಸಿದ್ದು ನನ್ನದಾಗುತ್ತೆ ಅಂತ. ನನ್ನ ನತದೃಷ್ಟಿ ಅಂತ ಯಾಕೆ ಕರಿತಿದ್ರೋ ನಂಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಪ್ರಪಂಚದಲ್ಲಿ ನನಗಿಂತ ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ. ಇಲ್ಲಿವರೆಗೂ ನನಗ್ ತಂದೆ ತಾಯಿ ಇದ್ರು. ಇನ್ಮುಂದೆ ತಂದೆ ಎಂದ್ರು ತಾಯಿ ಎಂದ್ರು ಆಗ್ತಾರೆ. ಎರಡೆರಡು ಮನೆ ನಂದಾಗುತ್ತೆ. ನಾನ್ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಎಲ್ರ ಆಸೆ ಭರವಸೆ ಪೂರೈಸೋ ಶಕ್ತಿ ಕೊಡು ಅಂತ. ಸತ್ಯ, ಐ ಲವ್ ಯು. ಸಾವಿತ್ರಿ, ಸಾವಿತ್ರಿ ನಾನು ಮದುವೆ ಆಗ್ತೀನಿ ಅಂತ ನನಗೀಗಲೂ ನಂಬಿಕೆನೇ ಇಲ್ಲ. ಸಾವಿತ್ರಿ ಅಂತ ಸಾವಿತ್ರಿನ ನನ್ನಂತ ಕನ್ಸಲ್ಲೂ ಪ್ರೀತಿಸಬಾರ್ದಾಗಿತ್ತು. ಪ್ರೀತಿಸ್ಬಿಟ್ಟೆ. ಅವಳ ಕೈ ಹಿಡಿಯೋ ಅರ್ಹತೆನೂ ನನಗಿಲ್ಲ. ನಾನು ಸತ್ಯ, ಆದ್ರೆ ಸತ್ಯ ನಾನು ಸಾವಿತ್ರಿ ಅನ್ಕೊಂಡಿರೋ ಹಾಗೆ ಸತ್ಯ, ನಾನು ಸತ್ಯ ಸತ್ಯ ಕೂತ್ಕೊಪ್ಪ. ನೀನ್ ಈ ರೀತಿ ಮಾತಾಡೋದಕ್ಕೆ ಯಾರ್ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ನಮ್ ಸತ್ಯ ತುಂಬಾ ಒಳ್ಳೆ ಹುಡುಗ. ಅವನಿಗೆ ಯಾರೋ ಜ್ಯೂಸಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ. ನೀನ್ ಕೂತ್ಕೊಪ್ಪ, ಕೂತ್ಕೋ. ಚಾಲೆಂಜ್ ಮೇಲೆ ಒಳ್ಳೆ ಸಂಬಂಧ ಹುಡುಕ್ತೆ. ನಿನ್ನಂತ ಒಳ್ಳೆ ಹುಡುಗ ನನಗೆ ಸಿಕ್ಕಿದ್ದಕ್ಕೆ ಹೊಟ್ಟೆ ಉರಿ ಜನಕ್ಕೆ. ಯಾರು ಏನೇ ಮಾಡಿದ್ರು ನನ್ನ ನಂಬಿಕೆ ಕದಲ್ಸಲ್ಲ. ಏನೇ ಹೇಳಿದ್ರು ನಾನು ಅದನ್ನ ನಂಬೋದಿಲ್ಲ. ಸಾವಿತ್ರಿ ಸತ್ಯನ್ನ ಆ ದೇವರೇ ಒಂದು ಮಾಡಿದಾನೆ.